ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಳೆ ಒಳ ಮೀಸಲಾತಿ ಜಾರಿಗೆ ಕೊನೆಯ ದಿನ. ಸಮರ್ಪಕ ಮೀಸಲು ಜಾರಿಯಾಗದಿದ್ರೆ ಸಂಕಷ್ಟ ಫಿಕ್ಸ್. ಹಾಗಾದ್ರೆ ಘೋಷಿತ ಮೀಸಲು ನೀಡದಿದ್ರೆ ಉಗ್ರ ಹೋರಾಟ ನಡೆದು ಹೋಗುತ್ತಾ? ಸರ್ಕಾರದ ಭಾಗವಾಗಿರೋ ಸಚಿವರುಗಳಿಂದ ರಾಜೀನಾಮೆ ಸಾಧ್ಯತೆ ಇದೆಯಾ? ಹಾಗಾದ್ರೆ ದಲಿತ ಸಮುದಾಯದ ನಾಯಕರಿಂದ ಸಚಿವರುಗಳಿಗೆ ಸೂಚನೆಯನ್ನ ಕೊಡಲಾಗಿದೆಯಂತೆ. ಸಮುದಾಯದ ಹಿತಕ್ಕಿಂತ ಅಧಿಕಾರ ಮುಖ್ಯವಲ್ಲ ಎನ್ನುವಂಥ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅನ್ನೋದು ಮಾತು. 3 ದಶಕಗಳ ಹೋರಾಟಕ್ಕೆ ಈಗಲಾದರೂ ಜಯ ಸಿಗಲಿ, ಅಗತ್ಯ ಬಿದ್ದರೆ ರಾಜೀನಾಮೆ ನೀಡಿ ಹೊರಬನ್ನಿ, ತಾತ್ವಿಕ ಒಪ್ಪಿಗೆಯನ್ನ ನೀಡಿರುವಂತಹ ಎಡಗೈ ನಾಯಕರು ಎನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ನಾಳೆ ಮೀಸಲಾತಿ ಜಾರಿಗೆ ಕೊನೆಯ ದಿನ. ಹಾಗಾಗಿ ಸಮರ್ಪಕವಾಗಿ ಮೀಸಲು ಜಾರಿಯಾಗದಿದ್ರೆ ಹಾಗಾದ್ರೆ ಯಾರಿಗೆ ಸಂಕಷ್ಟ ಫಿಕ್ಸ್? ಒಂದು ಕಡೆ ಘೋಷಿತ ಮೀಸಲು ನೀಡದಿದ್ರೆ ಉಗ್ರ ಹೋರಾಟಕ್ಕೆ ದಾರಿ ಆಗ್ಬಿಡುತ್ತಾ? ಸರ್ಕಾರದ ಭಾಗವಾಗಿರುವಂಥ ಸಚಿವರುಗಳಿಂದಲೇ ರಾಜೀನಾಮೆ ಕೊಡಲಾಗುತ್ತೆ. ಯಾಕಂತ ಹೇಳಿದ್ರೆ ದಲಿತ ಸಮುದಾಯದ ನಾಯಕರಿಂದ ಸಚಿವರುಗಳಿಗೆ ಸೂಚನೆ ಕೊಡಲಾಗಿದೆಯಂತೆ. ಸಮುದಾಯದ ಹಿತಕ್ಕಿಂತ ನಮಗೆ ಅಧಿಕಾರ ಮುಖ್ಯವಲ್ಲ ಎನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ದಾರಂತೆ. ಹಾಗಾದರೆ 3 ದಶಕಗಳ ಹೋರಾಟಕ್ಕೆ ಈಗಲಾದರೂ ಜಯ ಸಿಗುತ್ತಾ? ಜಯ ಸಿಗಲಿ, ಅಗತ್ಯ ಬಿದ್ದರೆ ರಾಜೀನಾಮೆ ನೀಡಿ ಹೊರಬನ್ನಿ, ತಾತ್ವಿಕ ಒಪ್ಪಿಗೆಯನ್ನು ನೀಡಿದ್ದಾರಂತೆ ಎಡಗೈ ನಾಯಕರು. ಹಾಗಾದರೆ ಏನೇನೆಲ್ಲ ಆಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಪ್ರಶ್ನೆ. ಒಂದು ವೇಳೆ ಈ ಒಂದು ಮೀಸಲು ಜಾರಿಯಾಗದಿದ್ದರೆ ಸಂಕಷ್ಟ ಫಿಕ್ಸ್. ಒಂದು ಕಡೆ ಸರ್ಕಾರಕ್ಕೆ ಇದು ಯಾವ ರೀತಿಯಾಗಿ ತಲೆನೋವಾಗಿ ಪರಿಣಮಿಸಲಿದೆ, ಏನೆಲ್ಲ ಡಿಸಿಷನನ್ನು ಕೈಗೊಳ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಕ್ಯೂರಿಯಾಸಿಟಿ. ನಾಳೆ ಒಳ ಮೀಸಲಾತಿ ಜಾರಿಗೆ ಕೊನೆಯ ದಿನಾಂಕವಾಗಿರುತ್ತೆ. ಹಾಗಾಗಿ ಒಂದು ವೇಳೆ ಸಮರ್ಪಕ ಮೀಸಲು ಜಾರಿಯಾಗದಿದ್ದರೆ ಸಂಕಷ್ಟ ಫಿಕ್ಸ್. ಘೋಷಿತ ಮೀಸಲು ನೀಡದಿದ್ದರೆ ಉಗ್ರ ಹೋರಾಟ ಮಾಡೋದಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ಸಮುದಾಯದ ಒಂದು ಭವಿಷ್ಯಕ್ಕಿಂತ ಅಧಿಕಾರ ದೊಡ್ಡದಲ್ಲ ಎನ್ನುವಂಥ ಒಂದು ಸಂದೇಶವನ್ನೇ ರವಾನೆ ಮಾಡಿದ್ದಾರೆ ಅನ್ನೋದು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥ ವಿಚಾರ. ಹಾಗಾದರೆ ಏನೇನೆಲ್ಲ ನಡೆಯುತ್ತೆ? 3 ದಶಕಗಳ ಹೋರಾಟಕ್ಕೆ ಈಗಲಾದರೂ ಫಲಪ್ರದವಾಗುತ್ತಾ? ಜಯ ಸಿಗುತ್ತಾ? ಅಗತ್ಯ ಬಿದ್ದರೆ ರಾಜೀನಾಮೆ ಕೊಟ್ಟೆ ಹೊರಗಡೆ ಬನ್ನಿ ಅಂತ ಒಂದು ಕಡೆ ತಾತ್ವಿಕ ಒಪ್ಪಿಗೆಯನ್ನೇ ನೀಡಿದ್ದಾರೆ ಎಡಗೈ ನಾಯಕರು ಎನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಹಾಗಾದರೆ ಏನೆಲ್ಲ ಮಾಡ್ತಾರೆ ಇಲ್ಲಿ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ.